Hello my dear students, welcome back. We are discussing about the skewness today. So is skewness andre eno? That is, look at the definition. That is, skewness means the lack of symmetry. So ಈ lack of symmetry ಹೆಂಗೆ ಡಿಫೈನ್ ಮಾಡೋದು? ಸೊ ಸಿಮೆಟ್ರಿಕಲ್ ಅಂದರೆ ನಿಮಗೆ ಗೊತ್ತಿದೆ, ಯಾವುದೋ ಒಂದು ಥರದ ಯೂನಿಫಾರ್ಮಿಟಿ ಅಂತ ಕರಿತೀವಿ, ಸರಿನಾ? ಅದನ್ನು ಸಿಮೆಟ್ರಿಕಲ್ ಅಂತ ಹೇಳ್ತೀವಿ, ಅಥವಾ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಬೇಕು ಅಂತಂದರೆ ನಮಗೆ ಕಂಡೀಷನ್ಸ್ ನಾವಿಲ್ಲಿ ಹಿಂದುಗಡೆ ಓದಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಮೇಲೆ ಹೆಂಗೆ ಹೇಳ್ಬೋದಪ್ಪ ಅಂತಂದರೆ, ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಕರೆಯೋದಾದರೆ ಅದರ ಕಂಡೀಷನ್ ಏನಾಗಿರುತ್ತೆ ಅಂದರೆ ಮೀನ್ ಇಸ್ ಈಕ್ವಲ್ಸ್ ಟು ಮೀಡಿಯನ್ ಇಸ್ ಈಕ್ವಲ್ಸ್ ಟು ಮೋಡ್ ಆಗಿರುತ್ತೆ, ಓಕೆನಾ? ಸೊ ಆವಾಗ ನಾವು ಆ ತರಹದ ಡಿಸ್ಟ್ರಿಬ್ಯೂಷನನ್ನು ಏನಂತ ಕರಿತೀವಿ ಅಂತಂದರೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ, ಕರೆಕ್ಟಾ? ಇಫ್ ಇಟ್ ಈಸ್ ನಾಟ್ ದ ಕೇಸ್ ಏನಾಗುತ್ತೆ, ಮೀನ್ ಈಸ್ ನಾಟ್ ಈಕ್ವಲ್ಸ್ ಟು ಮೀಡಿಯನ್, ಅದೇ ರೀತಿ ಮೀಡಿಯನ್ ಈಸ್ ನಾಟ್ ಈಕ್ವಲ್ಸ್ ಟು ಮೋಡ್, ಕರೆಕ್ಟಾ? ಯಾವುದೋ ಒಂದಕ್ಕೊಂದು ಈಕ್ವಲ್ ಇರಲಿಲ್ಲ ಅಂತಂದರೆ ಈ ತರಹದ ಡಿಸ್ಟ್ರಿಬ್ಯೂಷನನ್ನು ನಾವೇನಂತ ಕರಿತಾ ಇದ್ದೀವಿ, ಅನ್ಸಿಮೆಟ್ರಿಕಲ್. ಓಕೆ, ಸಿಮೆಟ್ರಿಕಲ್ ಅನ್ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಈ ಅನ್ಸಿಮೆಟ್ರಿಕ್ ಅಂತಲೇ ನಾವೇನು ಹೇಳ್ತಾ ಇದ್ದೀವಲ್ಲ, ಇದಕ್ಕೆ ಇನ್ನೊಂದು ವರ್ಡ್ ನಾವೇನಂತ ಕರಿತಿದ್ದೀವಿ, ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ, ಕರೆಕ್ಟಾ? ಸೊ ಯಾವ ಡಿಸ್ಟ್ರಿಬ್ಯೂಷನ್ನು ಯೂನಿಫಾರ್ಮ್ ಆಗಿಲ್ಲ ಅಥವಾ ಅನ್ಸಿಮೆಟ್ರಿಕಲ್ ಆಗಿದೆ ಅಂತ ನಾವೇನು ಹೇಳ್ತೀವಲ್ಲ ಅದನ್ನೇ ನಾವೇನಂತ ಕರಿತಾ ಇದ್ದೀವಿ, ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾ ಇದ್ದೀವಿ, ಕರೆಕ್ಟಾ? ಈ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನಲ್ಲೂ ಕೂಡ ಮತ್ತೆ ನಮಗೆ ಎರಡು ಥರ ಇದೆ. ಒಂದು ಪಾಸಿಟಿವ್ ಸ್ಕ್ಯೂನೆಸ್, ಕರೆಕ್ಟಾ? ಮತ್ತು ಇನ್ನೊಂದು ನೆಗೆಟಿವ್ ಸ್ಕ್ಯೂನೆಸ್. ಸೊ ಈ ಪಾಸಿಟಿವ್ ಸ್ಕ್ಯೂನೆಸ್ ಕಂಡೀಷನ್ ಏನಾಗಿರುತ್ತಪ್ಪ ಅಂದರೆ ಮೀನ್ ಈಸ್ ಗ್ರೇಟರ್ ದ್ಯಾನ್ ಮೀಡಿಯನ್, ಅಗೇನ್ ಮೀಡಿಯನ್ ಈಸ್ ಗ್ರೇಟರ್ ದ್ಯಾನ್ ಮೋಡಿಯರ್, ಕರೆಕ್ಟಾ? ಈಗ ನೀವು ಇದನ್ನು ಗೆಸ್ ಮಾಡ್ಬೋದು. ನೆಗೆಟಿವ್ ಸ್ಕ್ಯೂನೆಸ್ ಏನಾಗಿರುತ್ತೆ ಅಂತಂದರೆ ಮೀನ್ ಈಸ್ ಲೆಸ್ ದ್ಯಾನ್ ಮೀಡಿಯನ್, ಅಗೇನ್ ಇನ್ ಟರ್ನ್ ಮೀಡಿಯನ್ ಈಸ್ ಲೆಸ್ ದ್ಯಾನ್ ಮೋಡ್ ಆಗಿರುತ್ತೆ, ಓಕೆನಾ? ಸೊ ದಿಸ್ ಈಸ್ ಸಮ್ ಬ್ರೀಫ್ ಡಿಸ್ಕಷನ್ ಅಬೌಟ್ ದ ಸ್ಕ್ಯೂನೆಸ್. ಓಕೆ, ಸೊ ಸ್ಕ್ಯೂನೆಸ್ ಅಂದ ಕೂಡಲೇ ಏನು ಹೇಳ್ತಿದ್ದೀವಿ, ದ ಸಿಮೆಟ್ರಿ ಈಸ್ ನಾಟ್ ಇನ್ ದ ದ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಇರಲ್ಲ ಅಂತ ಅರ್ಥ, ಕರೆಕ್ಟಾ? ಲ್ಯಾಕ್ ಆಫ್ ಸಿಮೆಟ್ರಿ ಇರುತ್ತೆ. ಸೊ ಅದನ್ನು ಏನಪ್ಪ ಅನ್ಸಿಮೆಟ್ರಿಕಲ್ ಆಗಿರೋದ್ರಿಂದ ನಾವೇನಂತ ಕರಿತಿದ್ದೀವಿ, ದಟ್ ಈಸ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾ ಇದ್ದೀವಿ. ಆ ಅನ್ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನಿಗೆ ನಾವು ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾ ಇದ್ದೀವಿ. ಸೊ ಆ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಅಗೇನ್ ನಮಗೇನು ಪಾಸಿಟಿವ್ ಮತ್ತು ನೆಗೆಟಿವ್ ಸ್ಕ್ಯೂನೆಸ್ ಇದೆ. ನಿಮಗೆ ಗೊತ್ತಾಗಬೇಕು, ಒಂದು ನಾವು ಯಾವಾಗ ಅನ್ಸಿಮೆಟ್ರಿಕಲ್ ಅಂತ ಹೇಳ್ತೀವಿ ಅಂದರೆ ಮೀನ್ ಈಸ್ ನಾಟ್ ಈಕ್ವಲ್ಸ್ ಟು ಮೀಡಿಯನ್, ಮೀಡಿಯನ್ ಈಸ್ ನಾಟ್ ಈಕ್ವಲ್ಸ್ ಟು ಮೋಡ್. ಅದೇ ರೀತಿ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಏನಾಗಿರುತ್ತೆ, ಇನ್ ದ್ಯಾಟ್ ಮೀನ್ ವಿಲ್ ಬಿ ಈಕ್ವಲ್ಸ್ ಟು ಮೀಡಿಯನ್ ಆ್ಯಂಡ್ ಮೀಡಿಯನ್ ವಿಲ್ ಬಿ ಈಕ್ವಲ್ಸ್ ಟು ಮೀನ್, ಕರೆಕ್ಟಾ? ಇವು ಮೂರು ಈಕ್ವಲ್ ಆಗಿದ್ದರೆ ಆ ತರಹದ ಡಿಸ್ಟ್ರಿಬ್ಯೂಷನನ್ನು ನಾವೇನಂತ ಹೇಳ್ತೀವಿ, ಸಿಮೆಟ್ರಿಕಲ್. ನಾಟ್ ಈಕ್ವಲ್ ಆಗಿದ್ದರೆ ಅನ್ಸಿಮೆಟ್ರಿಕಲ್, ದಟ್ ಈಸ್ ಇನ್ ಟರ್ನ್ ಕಾಲ್ಡ್ ಆಸ್ ಅ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್, ಸರಿನಾ? ಎಸ್, ಸೊ ದಿಸ್ ಈಸ್ ಅಬೌಟ್ ದ ಸ್ಕ್ಯೂನೆಸ್. ಇದರೊಳಗಡೆ ಇನ್ನು ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥದ್ದು ನಾವೇನು ನೋಡಿದ್ವಿ, ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ನೋಡಿದ್ವಿ, ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಥವಾ ವೇರಿಯೇಷನ್ ನೋಡಿದ್ವಿ. ಈಗ ಮೆಷರ್ಸ್ ಆಫ್ ಸ್ಕ್ಯೂನೆಸ್, ಕರೆಕ್ಟಾ? ಈ ಅನ್ಸಿಮೆಟ್ರಿ ಏನಿದೆ, ಅನ್ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಕರೆಕ್ಟಾ? ಮೆಷರ್ಸ್ ಆಫ್ ಡಿಸ್ಪರ್ಷನ್ನಲ್ಲಿ ನಿಮಗೆ ಫಸ್ಟ್ ಒನ್ ಏನಪ್ಪ ಅಂದರೆ ಕಾರ್ಲ್ ಪಿಯರ್ಸನ್ಸ್ ಸ್ಕ್ಯೂನೆಸ್, ಕಾರ್ಲ್ ಪರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ಓಕೆನಾ? ಇದು ಒಂದು ಮೆಷರು. ನೆಕ್ಸ್ಟ್ ಇನ್ನೂ ಒಂದು ಏನಪ್ಪ ಅಂದರೆ ಬೌಲೀಸ್ ಅಂತ ಇದೆ, ಓಕೆನಾ? ಬೌಲೀಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಸೊ ಇನ್ನೂ ಎರಡು ಮೂರು ಬೇರೆ ತರಹದ ಮೆಷರ್ಸ್ ಇದೆ, ಬಟ್ ನಮಗೆ ಇಲ್ಲಿ ನಮ್ಮ ಈ ಸಿಲೆಬಸ್ ಪ್ರಕಾರ ಇರ್ತಕ್ಕಂಥದ್ದು ಇವೆರಡು ಮೆಷರ್ಸ್ನ ನಾವಿಲ್ಲಿ ಓದ್ತಾ ಇದ್ದೀವಿ. ಏನು, ಒಂದು ಈ ಸ್ಕ್ಯೂನೆಸ್ ಕಂಡಿಡಿಯೋಕೆ ಇರ್ತಕ್ಕಂಥ ಒಂದು ಮೆಷರ್ ಏನಪ್ಪ ಅಂದರೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಸಿಂದ ಮತ್ತು ಬೌಲೀಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಸಿಂದ, ಕರೆಕ್ಟಾ? ನಾವೀಗ ಫಸ್ಟ್ ಏನು ಮಾಡೋಣ, ಈ ಕಾರ್ಲ್ ಪಿಯರ್ಸನ್ಸ್ನಲ್ಲಿ ಏನು ಮಾಡ್ತೀವಿ ಅಂತ ನೋಡೋಣ, ಓಕೆನಾ? ಸೊ ಫಸ್ಟ್ ಈ ಮೆಷರಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಮೆಷರ್ನ ಯೂಸ್ ಮಾಡಿ ನಾವು ಸ್ಕ್ಯೂನೆಸ್ ಕಂಡುಹಿಡಿತಾ ಇರಬೇಕಾದ್ರೆ ನಮ್ಮ ಫಾರ್ಮುಲಾ ಏನು ಅಂತಂದರೆ ಸ್ಕ್ಯೂನೆಸ್ನ ರೆಪ್ರೆಸೆಂಟ್ ಮಾಡೋದು ಎಸ್ ಸಫಿಕ್ಸ್ ಕೆ ಅಲ್ಲಿ, ಓಕೆನಾ? ಸೊ ಇದು ಸ್ಕ್ಯೂನೆಸ್ಸು. ಇದು ನಮಗೆ ಫಾರ್ಮುಲಾ ಏನಪ್ಪ ಅಂತಂದರೆ ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ
ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ. ಓಕೆನಾ? ಸೊ ಇವಾಗ ನಿಮಗೆ ಒಂದು ಐಡಿಯಾ ಬರ್ಬೋದು, ನಾವು ಸ್ಕ್ಯೂನೆಸ್ ಕಂಡುಹಿಡಿಯೋಕ್ಕೂ ಮುಂಚೆ ಏನೇನನ್ನು ಕಂಡುಹಿಡಿಬೇಕಪ್ಪ ಅಂತಂದರೆ, ಮೊದಲು ಮೀನ್ ಕಂಡುಹಿಡಿಬೇಕು ಕೊಟ್ಟಿರ್ತಕ್ಕಂಥ ಸೀರೀಸ್ದು, ಅಗೇನ್ ಮೋಡ್ನ ಕಂಡುಹಿಡಿಬೇಕು, ಅದಾದ ನಂತರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಬೇಕು, ಅದಾದಮೇಲೆ ನಾವೇನು ಕಂಡುಹಿಡಿಬೋದು, ಸ್ಕ್ಯೂನೆಸ್ಸನ್ನು ಕಂಡುಹಿಡಿಬೋದು. ಕರೆಕ್ಟಾ? ಸೊ ದಿಸ್ ಈಸ್ ಫಸ್ಟ್ ನಾವೀಗ ಕಾರ್ಲ್ ಪಿಯರ್ಸನ್ಸ್ ಬಗ್ಗೆ ಒಂದು ಕ್ವಶನ್ಸ್ ಸಾಲ್ವ್ ಮಾಡೋಣ, ಅದಾದಮೇಲೆ ಬೌಲೀಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಸಿಗೆ ಹೋಗೋಣ. ಓಕೆನಾ? ಸೊ ಫಸ್ಟ್ ವಿ ವಿಲ್ ಕನ್ಸಿಡರ್ ಒನ್ ಎಕ್ಸಾಂಪಲ್ ದಟ್ ಈಸ್ ಫಾರ್ ದ ಇಂಡಿವಿಜುವಲ್ ಸೀರೀಸ್ ಇಯರ್. ಓಕೆ, ಎಸ್. ಸೊ ಫಸ್ಟ್ ಏನಿದೆ ನಮಗೆ ಇಲ್ಲಿ ನೋಡ್ಬೋದು ನೀವು, ಏನು ಕ್ಯಾಲ್ಕುಲೇಟ್ ದ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಆ್ಯಂಡ್ ಒಂದು ಅಬ್ಸರ್ವ್ ಮಾಡಿರಿ, ನಮಗೆ ಕೊಟ್ಟಿರ್ತಕ್ಕಂಥ ಸೀರೀಸ್ ಯಾವ ಥರದ ಸೀರೀಸ್ ಇದೆ, ಇಟ್ ಈಸ್ ಇಂಡಿವಿಜುವಲ್ ಸೀರೀಸ್. ಕರೆಕ್ಟಾ? ಫ್ರೀಕ್ವೆನ್ಸಿ ಕೊಟ್ಟಿಲ್ಲ, ಸೊ ಅವರ್ ಫ್ರೀಕ್ವೆನ್ಸಿ ಈಸ್ ಗೋಯಿಂಗ್ ಟು ಬಿ 1. ಕರೆಕ್ಟಾ? ಸೊ ಆದ್ದರಿಂದ ಈ ಇಂಡಿವಿಜುವಲ್ ಸೀರೀಸ್ ಇಲ್ಲೂ ಕೂಡ ನಿಮಗೆ ಮೀನ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮತ್ತು ಮೆಜರ್ಸ್ ಆಫ್ ವೇರಿಯೇಷನ್ಸ್ನಲ್ಲಿ ಯಾವ ರೀತಿ ನಮಗೆ ಮೂರು ಸೀರೀಸ್ ಇತ್ತು, ಇಂಡಿವಿಜುವಲ್, ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್. ಅದೇ ರೀತಿ ಇಲ್ಲೂ ಕೂಡ ನಮಗೆ ಮೂರು ಸೀರೀಸ್ನಲ್ಲೂ ಕೂಡ ನಾವೇನು ಕಂಡುಹಿಡಿಬೇಕು, ಸ್ಕ್ಯೂನೆಸ್ಸನ್ನು ಕಂಡುಹಿಡಿಬೇಕಾಗತ್ತೆ. ಕರೆಕ್ಟಾ? ಸೊ ಫಸ್ಟ್ ನಾನು ಆವಾಗಲೇ ಹೇಳ್ದಂಗೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕಂಡುಹಿಡಿಬೇಕಾದ್ರೆ ಮೊದಲು ನಾವೇನೇನು ಮಾಡಬೇಕು, ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಮೋಡ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಇದಾದ ನಂತರ ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದಾದಮೇಲೆ ನಾವೇನು ಕಂಡುಹಿಡಿಬೋದು, ಸ್ಕ್ಯೂನೆಸ್ನ ಕಂಡುಹಿಡಿಬೋದು. ಕರೆಕ್ಟಾ? ಇವಾಗ ನಾವು ಪ್ರೊಸೀಜರ್ ಫಸ್ಟ್ ನೋಡೋಣ. ನಮಗೆ ಗೊತ್ತಿದೆ ಇಂಡಿವಿಜುವಲ್ ಸೀರೀಸಿಗೆ ಮೀನ್ ಮತ್ತು ಮೋಡ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಕರೆಕ್ಟಾ? ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಡೇಟಾ ದಟ್ ಈಸ್ ಎಕ್ಸ್ ಅಂತ ತೊಗೊಂಡು ಟ್ಯಾಬ್ಲೆಟ್ ಮಾಡಿರಿ, ಸಮೇಷನ್ ಆಫ್ ಎಕ್ಸ್ ಕಂಡುಹಿಡಿಬೇಕು. ಕರೆಕ್ಟಾ? ಬಿಕಾಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮೀನ್ ಹಿಯರ್ ಫಸ್ಟ್. ಸೊ after find outing the summation of x value, we will find out the mean, that is x bar is equals to summation of x divided by n. ಕರೆಕ್ಟಾ? summation of x ಕ್ಯಾಲ್ಕುಲೇಟ್ ಮಾಡಿದ್ರಿ, ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, 1 2 3 4 5 6 7 8 9 ಹಿಯರ್. ಕರೆಕ್ಟಾ? ಸೊ ನಮ್ಮ ಎನ್ನ ವ್ಯಾಲ್ಯೂ ಎಷ್ಟಾಯಿತು, 9 ಆಯಿತು. ಸರಿನಾ? ಸೊ ದಟ್ ಈಸ್ ಸಮೇಷನ್ ಆಫ್ ಎಕ್ಸ್ ದಟ್ ಈಸ್ 223 ಡಿವೈಡ್ ಬೈ ಎನ್, ಇಟ್ ಈಸ್ 9. ಸೊ ಈ ಕಾಂಪಿಟೇಷನ್ ಮಾಡಿರಿ, ಇದಾದ ಮೇಲೆ ಬರ್ತಕ್ಕಂಥ ಆನ್ಸರ್ ನಮಗೆ ಏನಾಗಿರುತ್ತೆ, ಮೀನ್ ಆಗಿರುತ್ತೆ. ಓಕೆನಾ? ಎಸ್. ಸೊ ಮೀನ್ ಕಂಡುಹಿಡಿದ್ವಿ, ಮೀನ್ ಆದಮೇಲೆ ನಾವು ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ಮೋಡನ್ನು. ಕರೆಕ್ಟಾ? ಸೊ ಫೈಂಡ್ ಔಟ್ ದ ಮೋಡ್. ಸೊ ಮೋಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಿ, ನಮ್ಮ ಕೊಟ್ಟಿರ್ತಕ್ಕಂಥ ವೇರಿಯೇಟ್ ವ್ಯಾಲ್ಯೂಸ್ ಏನಿದ್ದಾವೆ ಅದರಲ್ಲಿ ಯಾವುದು ಮೋರ್ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್ ಆಗಿರುತ್ತೆ ಅದೇ ನಮ್ಮ ಮೋಡ್. ಕರೆಕ್ಟಾ? ನೆನಪಾಗಲಿಲ್ಲ ಅಂತಂದರೆ ಮತ್ತೆ ಮೋಡ್ನ ನಾವು ಇಂಡಿವಿಜುವಲ್ ಸೀರೀಸ್ಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಆ ಪ್ರಾಬ್ಲಮ್ಸ್ ಮಾಡಿದ್ವಿ, ಅದನ್ನು ನೋಡ್ಕೊಳ್ರಿ. ಸೊ ಇವಾಗ ಹೆಂಗೆ ಮಾಡ್ತೀರಿ, ಕೊಟ್ಟಿರ್ತಕ್ಕಂಥ ಸೀರೀಸ್ನಲ್ಲಿ ನೋಡಿರಿ, ನಮಗೆ 25 15 23 40 27 25 ಅಗೇನ್ ರಿಪೀಟ್ ಆಗಿದೆ. ಕರೆಕ್ಟಾ? 2 ಸಲ ಆಯಿತು. 23 ಕೂಡ 2 ಟೈಮ್ಸ್ ರಿಪೀಟ್ ಆಗಿದೆ. 25 ಮೂರನೇ ಸಾರಿ ರಿಪೀಟ್ ಆಗ್ತಾಯಿದೆ. ಕರೆಕ್ಟಾ? ಸೊ 21 ಸರಿ. ಸೊ ಇವಾಗ ಏನಾಯಿತು, 25 ನಮಗೆ ಎಷ್ಟು 3 ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ ನಮ್ಮ ಮೋಡ್ ಏನಾಗಿದೆ, 25. ಕರೆಕ್ಟಾ? ಸಿನ್ಸ್ 25 ಹ್ಯಾಸ್ ರಿಪೀಟೆಡ್ ಮೋರ್ ನಂಬರ್ ಆಫ್ ಟೈಮ್ಸ್, ಅವರ್ ಮೋಡ್ ಈಸ್ 25. ಸೊ ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ಇದಾದಮೇಲೆ ಮೋಡನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಕರೆಕ್ಟಾ? ಮೀನ್ ಮೋಡ್ ಆದಮೇಲೆ ಇನ್ನೂ ಒಂದು ಏನಿದೆ ಫಾರ್ಮುಲಾನಲ್ಲಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ನಮಗೆ. ಕರೆಕ್ಟಾ? ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕಾಗಿರೋದ್ರೆ ನಮಗೆ ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಇಂಡಿವಿಜುವಲ್ ಸೀರೀಸ್ ಅಂತ ಹೇಳೋದಾದರೆ ಇಟ್ ಈಸ್ ಸಮೇಷನ್ ಆಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್. ಕರೆಕ್ಟಾ? ಎಸ್. ಸೊ ಏನು ಮಾಡಬೇಕು, ಈಗ ನೀವು ಡಿವಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಡಿವಿಯೇಷನ್ ಫಾರ್ಮುಲಾ ಏನು, ಎಕ್ಸ್ ಮೈನಸ್ ಎಕ್ಸ್ ಬಾರ್. ಕರೆಕ್ಟಾ? ಸೊ ನೆನಪಿಡ್ರಿ, ಇಲ್ಲಿ ನಿಮಗೆ ಎಕ್ಸ್ ಬಾರ್ ಅಂತಂದರೆ ಏನು, ಮೀನ್. ಕರೆಕ್ಟಾ? ನಾವು ಆಲ್ರೆಡಿ ಮೀನನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ಒಂದು ಹಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು, 24.77 ಇದೆ ನಮ್ಮ ಮೀನ್ ವ್ಯಾಲ್ಯೂ. ಕರೆಕ್ಟಾ? ಸೊ ಒಂದು ಕೆಲಸ ಏನು ಮಾಡ್ಬೋದು, 24.77 ತೊಗೊಂಡ್ರೆ ತುಂಬ ಒಳ್ಳೆಯದು, ನಮಗೆ ಎಕ್ಸಾಕ್ಟ್ ಕರೆಕ್ಟ್ ವ್ಯಾಲ್ಯೂ ಬರುತ್ತೆ ಕ್ಯಾಲ್ಕುಲೇಟ್ ಮಾಡುವಾಗ. ಸೊ ಇವಾಗ ಏನು ಅನಿಸುತ್ತೆ, ಆ್ಯಕ್ಚುಲಿ 24.77 ತೊಗೊಂಡು ಮಾಡಿರಿ, ಯಾಕಂದರೆ ನಾವು ರೌಂಡ್ ಆಫ್ ಮಾಡೋದು ಆ ಥರ ಮಾಡಿದಾಗ ಏನಾಗುತ್ತೆ, ನಾವಿಲ್ಲಿ ರೌಂಡ್ ಆಫ್ ಮಾಡಿದರೆ 24.77 ಇದೆ, ಇಲ್ಲಿ ಮೋಡ್ ನಮ್ಮದು 25 ಇದೆ. ಕರೆಕ್ಟಾ? ಈಗ ನೀವು ಫಾರ್ಮುಲಾ ಹಾಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ ಮೀನ್ 25 ಆಗುತ್ತೆ ಮತ್ತು ಮೋಡೂ 25 ಆಗುತ್ತೆ. ಸೊ 25 ಮೈನಸ್ 25 ಇಟ್ ಈಸ್ ಗೋಯಿಂಗ್ ಟು ಬಿ ವಾಟ್, 0. ಕರೆಕ್ಟಾ? ಸೊ ನಮ್ಮ ಸ್ಕ್ಯೂನೆಸ್ ಅವಾಗ ಏನಾಗುತ್ತೆ, 0 ಆಗುತ್ತೆ. ನಮ್ಮ ಆನ್ಸರ್ ಬಂದು
ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? ಅದು 0 ಬಂದ ತಕ್ಷಣ ಈಗ ಸ್ಕ್ಯೂನೆಸ್ 0 ಆಯಿತು ಅಂತಂದರೆ ಏನಂತ ಅರ್ಥ ಆಗುತ್ತೆ? ಇಟ್ ಈಸ್ ಅ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಕರೆಕ್ಟಾ? ಸೊ ಆ ಥರ ಮಾಡೋದು ಬೇಡ. ಏನು ಮಾಡಿರಿ, ಎಕ್ಸಾಕ್ಟ್ಲಿ ಏನು ವ್ಯಾಲ್ಯೂ ಬಂದಿದೆ ಅದನ್ನು ರೌಂಡ್ ಆಫ್ ಮಾಡಲಾರ್ದೇ ವ್ಯಾಲ್ಯೂ ಎಕ್ಸಾಕ್ಟ್ ವ್ಯಾಲ್ಯೂ ತೊಗೊಳ್ರಿ. ಕರೆಕ್ಟಾ? ಏನಿದೆ ನಮ್ಮ ವ್ಯಾಲ್ಯೂ, ಮೀನ್ನ ವ್ಯಾಲ್ಯೂ 24.77. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಇಟ್ ಈಸ್ 24.77. ನಮ್ಮ ಎಕ್ಸ್ ವ್ಯಾಲ್ಯೂ ಜೊತೆಗೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಕರೆಕ್ಟಾ? ಸೊ ಡಿವಿಯೇಷನ್ ಕಂಡುಹಿಡಿತಾ ಇದ್ದೀವಿ. ಎಕ್ಸ್ ಮೈನಸ್ ಎಕ್ಸ್ ಬಾರ್, ಎಕ್ಸ್ ಮೈನಸ್ ದಟ್ ಈಸ್ 25 ಇದೆ. ಕರೆಕ್ಟಾ? 25 ಮೈನಸ್ 24.77 ಮಾಡ್ತೀರಿ, ಇಷ್ಟು ವ್ಯಾಲ್ಯೂ. ಅಗೇನ್ 15 ಮೈನಸ್ ದಿಸ್ ವ್ಯಾಲ್ಯೂ, again 23 minus 24.77, it will give this value, and 40 minus 24.77, it is going to give 15.23. Similarly ಏನು ಮಾಡಿರಿ, ಎಲ್ಲ x values up to 20 minus 24.77 ಸೇಮ್ ಪ್ರೊಸೀಜರ್ ಫಾಲೋ ಮಾಡಿರಿ. ಆ್ಯಂಡ್ ಮೈನಸ್ ಬರೋ ವ್ಯಾಲ್ಯೂಸ್ ನೆಗೆಟಿವ್ ವ್ಯಾಲ್ಯೂಸ್ ನೆಗೆಟಿವ್ ಆಗಿ ಇಟ್ಕೊಳ್ರಿ, ಪಾಸಿಟಿವ್ ಬರೋದು ಪಾಸಿಟಿವ್ ಆಗಿ ಇಟ್ಕೊಳ್ರಿ. ವೈ? ಬಿಕಾಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಎಸ್. ಸೊ ನೆಕ್ಸ್ಟ್ ಏನು ಮಾಡ್ತೀರಿ, ಡಿವಿಯೇಷನ್ ಸ್ಕ್ವೇರ್, ಡಿ ಸ್ಕ್ವೇರ್ ಕಂಡುಹಿಡಿಬೇಕು. ಸೊ ಏನು ಮಾಡಿರಿ, ಇದನ್ನು ಮಲ್ಟಿಪ್ಲಿಕೇಶನ್ 2 times, ದಟ್ ಈಸ್ ಡಿ ಇಂಟು ಡಿ. ಕರೆಕ್ಟಾಗಿ 0.23 ಇಂಟು 0.23. ಅದೇ ರೀತಿ ಮೈನಸ್ 9.77 ಇಂಟು ಮೈನಸ್ 9.77. ಸಿಮಿಲರ್ಲಿ ಫಾರ್ ಆಲ್ ದ ಎಂಟರ್ಡ್ ವ್ಯಾಲ್ಯೂಸ್ ಅಪ್ ಟು ಮೈನಸ್ 4.77 ಇಂಟು ಮೈನಸ್ 4.77. ಆ ಡಿ ಸ್ಕ್ವೇರ್ ಟ್ಯಾಬ್ಲೆಟ್ ಮಾಡಿರಿ. ಅದಾದಮೇಲೆ ನಮ್ಮ ಫಾರ್ಮುಲಾ ಏನು, ಸಮೇಷನ್ ಆಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ವಿತ್ ಸ್ಕ್ವೇರ್ ರೂಟ್. ಕರೆಕ್ಟಾ? ಸೊ ಸಮೇಷನ್ ಆಫ್ ಡಿ ಸ್ಕ್ವೇರ್ ಕಂಡುಹಿಡಿಬೇಕು. ಸಮೇಷನ್ ಹೆಂಗೆ ಮಾಡ್ತೀರಿ, ಆ್ಯಡ್ ಆಲ್ ದೀಸ್ ವ್ಯಾಲ್ಯೂಸ್ ಇಯರ್. ಕರೆಕ್ಟಾ? ಎಲ್ಲ ವ್ಯಾಲ್ಯೂಸನ್ನು ಆ್ಯಡ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಸಮೇಷನ್ ಆಫ್ ಡಿ ಸ್ಕ್ವೇರ್. ಸೊ ಸಮೇಷನ್ ಆಫ್ ಡಿ ಸ್ಕ್ವೇರ್ ಗೊತ್ತಿದೆ ನಮಗೆ, ಎನ್ನ ವ್ಯಾಲ್ಯೂ ಗೊತ್ತಿದೆ. ಸೊ ಇವಾಗ ನಾವು ಈಸಿಲಿ ಏನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಸೊ ಕಮಿಂಗ್ ಫಾರ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಟ್ ಈಸ್, ಎಸ್. ಸೊ ಈಗ ನೋಡಿರಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಡಿ ಸ್ಕ್ವೇರ್ ಡಿವೈಡ್ ಬೈ ಎನ್. ಸಮೇಷನ್ ಆಫ್ ಡಿ ಸ್ಕ್ವೇರ್ ವ್ಯಾಲ್ಯೂ ಸಬ್ಸ್ಟ್ಯೂಟ್ ಮಾಡಿರಿ, ಎನ್ನ ವ್ಯಾಲ್ಯೂ ಸಬ್ಸ್ಟ್ಯೂಟ್ ಮಾಡಿರಿ, ಇವೆರಡನ್ನ ಫಸ್ಟ್ ಡಿವೈಡ್ ಮಾಡ್ಕೊಳ್ರಿ. 361.55 ಡಿವೈಡ್ ಬೈ 9, ಇಟ್ ಈಸ್ ಗೋಯಿಂಗ್ ಟು ಗಿವ್ 40.17. ಸೊ ವಿತ್ ಸ್ಕ್ವೇರ್ ರೂಟ್ ಬರ್ಕೊಳ್ರಿ. ಈಗ ಸ್ಕ್ವೇರ್ ರೂಟ್ ಆಫ್ 40.17 ಕಂಡುಹಿಡ್ಕೊಳ್ರಿ. ಕರೆಕ್ಟಾ? ಇದಾದಮೇಲೆ ಏನು ಮಾಡ್ತೀರಾ, ವಿ ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಕರೆಕ್ಟಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತಾಯಿತು, ಮೀನ್ ಮತ್ತು ಮೋಡ್ನ ಕ್ಯಾಲ್ಕುಲೇಟ್ ಮಾಡಾಯಿತು. ಸೊ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ವಾಟ್, ದ ಸ್ಕ್ಯೂನೆಸ್. ಕರೆಕ್ಟಾ? ಸೊ ಸ್ಕ್ಯೂನೆಸ್ ಇಸ್ ಈಕ್ವಲ್ಸ್ ಟು, ನಮ್ಮ ಮೀನಿಂಗ್ ಏನು, ದಟ್ ಈಸ್ ಮೀನ್ ಮೈನಸ್ ಮೋಡ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಕರೆಕ್ಟಾ? ಸೊ ಮೀನ್ನ ವ್ಯಾಲ್ಯೂ 24.77. ಕರೆಕ್ಟಾ? ಆ್ಯಂಡ್ ಮೋಡ್ ಇಟ್ ಈಸ್ 25. ಸಬ್ಸ್ಟ್ಯೂಟ್ ಮಾಡಿರಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಎಷ್ಟಿದೆ, 6.33 ಇದೆ. ಸಬ್ಸ್ಟ್ಯೂಟ್ ಮಾಡಿರಿ. ಅದಾದ ನಂತರ ಏನು ಮಾಡ್ತೀರಾ, ಮೊದಲು ಇವೆರಡನ್ನ ಮೈನಸ್ ಮಾಡ್ಕೊಳ್ರಿ. ದಟ್ ಈಸ್ 24.77 minus 25, that is minus 0.23 divided by 6.33 as it is. So ಈ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿರಿ, ವಿ ಆರ್ ಗೋಯಿಂಗ್ ಟು ಗೆಟ್ ದ ಸ್ಕ್ಯೂನೆಸ್. ಕರೆಕ್ಟಾ? ಈಗ ನಿಮಗೇನಾಯಿತು, ಇದನ್ನೇನಂತ ಹೇಳ್ಬೋದು ನೀವು, ನೆಗೆಟಿವ್ಲಿ ಸ್ಕ್ಯೂಡ್ ಅಂತ ಹೇಳ್ಬೋದು. ಕರೆಕ್ಟಾ? ಸೊ ಇಟ್ ಈಸ್ SK, that is skewness is equals to minus 0.03 ನಿಮ್ಮ ಆನ್ಸರ್ ಇಲ್ಲಿ. ಓಕೆನಾ? ಸೊ I am repeating the procedure. Since the formula of the Karl Pearson's coefficient of skewness is mean minus mode divided by standard deviation, first we have to calculate the mean for the given series. ಓಕೆ, ಸೊ ಮೊದಲು ಏನು ಮಾಡ್ತೀರಿ, ಕೊಟ್ಟಿರ್ತಕ್ಕಂಥ ಸೀರೀಸ್ ಯಾವುದೇ ಆಗಿದ್ರೂ ಅದರ ಮೀನ್ನ ಕ್ಯಾಲ್ಕುಲೇಟ್ ಮಾಡಿರಿ ಯೂಸಿಂಗ್ ದ ಕರೆಸ್ಪಾಂಡಿಂಗ್ ಫಾರ್ಮುಲಾಸ್. ಅದಾದಮೇಲೆ ಏನು ಮಾಡ್ತೀರಾ, ಮೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮೋಡನ್ನು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ನಮ್ಮ ಕೆಲಸ ಏನು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. After that, substituting all the values of mean, mode and standard deviation, we can easily find out what the skewness here. Okay, so this is about the calculation of Karl Pearson's coefficient of skewness, and that is for the individual series. Okay, yes, thank you.